ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಂಡೇ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡಿದ್ನಿ. ಅದಿತಿ ಸಾನ್ವಿ ಇಬ್ಬರು ಎದ್ದಿದ್ರು. ಎದ್ದು ಒಬ್ಬಾಕಿ ಬ್ರಷ್ ಮಾಡತ್ತಿದ್ಲು, ಒಬ್ಬಾಕಿ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಹೋಗಿದ್ಲು. ಹಂಗೆ ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಆಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ. ಅದಿತಿ ದಿನ ಸ್ನಾನ ಇರಲಿಲ್ಲ. ಆಕಿ ಬ್ರಷ್ ಮಾಡಿಕೊಂಡು ನಾಷ್ಟ ಮಾಡಿಳು. ಪಾಲಕ್ ರೈಸ್ ಮಾಡಿದ್ನಿ ಇವತ್ತು ಬೆಳಗ್ಗೆ ಮಧ್ಯಾಹ್ನಕ್ಕೆ 2 ಹೊತ್ತು ಸೇರಿ ಪಾಲಕ್ ರೈಸ್ ಮಾಡಿದ್ನಿ. ಅದನ್ನು ತಿಂದು ಆಕಿ ಆಟ ಆಡಕತ್ಲು. ನಾನು ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸೀನಿ. ಹಂಗೆ ನಾಷ್ಟದ್ದು ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ನಿ. ಸ್ನಾನ ಇರಲಿಲ್ಲ ನಂದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿರಾತಂತೇಳಿ ಇನ್ನೂ ಮಾಡಿರಲಿಲ್ಲ. ಈಗ ಸ್ನಾನಕ್ಕೆ ಹೋದ್ನಿ ಅಂದರೆ ಇಲ್ಲಿ ಕಸ್ತವ್ರು ಬರ್ತಾರೋ, ಅದಕ್ಕೋಸ್ಕರ ಕಸ ಹಾಕಕ್ಕೆ ವೆಯ್ಟ್ ಮಾಡಕತ್ತಿದ್ನೇನ. ಹಂಗೆ ಮಧ್ಯಾಹ್ನ ಸಾನ್ವಿದು ಸ್ಕೂಲ್ ಟೈಮ್ ಆಯಿತು. ಆಕಿ ನಾನು ಹೋಗಿ ಕರ್ಕೊಂಡು ಬಂದು ಆಕಿ ಹೋಮ್ವರ್ಕ್ ಮಾಡಕತ್ತಿದ್ಲು. ಊಟ ಮಾಡಿಳು. ಊಟ ಮಾಡಿ ಹೋಮ್ವರ್ಕ್ ಮಾಡ್ತೀನಿ ಅಂತೇಳಿ ಆಕಿ ಹೋಮ್ವರ್ಕ್ ಮಾಡ್ಕೊಳಕತ್ತಿದ್ಲು ನೋಡ್ರಿ. ಸಂಜೆ ಮುಂದೆ ಮತ್ತೆ ಆಟ ಆಡಬೇಕಲ್ಲ ಅವರು, ಸ್ನಿಗ್ಧ, ಈಕಿ, ಅದಿತಿ 3 ಜನ ಕೂಡಿ. ಅದಕ್ಕೋಸ್ಕರ ಮಧ್ಯಾಹ್ನ ಹೋಮ್ವರ್ಕ್ ಮುಗಿಸ್ಕೊತೇನೆ ಅಂತೇಳಿ ಮಧ್ಯಾಹ್ನ ಹೋಮ್ವರ್ಕ್ ಮುಗಿಸ್ಕೊಳಕತ್ತಿದ್ಲು. ಇವತ್ತು ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ದು ಬೆಳಗ್ಗೆನ ಒಂದು ಲೋಡ್ ವಾಶ್ ಆಗಿದ್ದವನು ಒಣಗಿ ಹಾಕಿ ಈಗ ಇನ್ನೊಂದು ಲೋಡ ವಾಶ್ಗೆ ಹಾಕಕತ್ತೀನಿ ನೋಡ್ರಿ. ಇನ್ನು ನಾನು ಸ್ನಾನ ಮಾಡಬೇಕು. ಹಂಗೆ ಅದಿತಿದು ಸ್ನಾನ ಇಲ್ಲ. ಅಕ್ಕಿನೂ ಇನ್ನೇನು ಮಲ್ಕೊಂಡು ಎದ್ದ ಮೇಲೆ ಆಕೆಗೆ ನಾನು ಆಮೇಲೆ ಸ್ನಾನ ಮಾಡಿಸ್ತೇನೆ. ಕರೆಂಟನ್ನು ಹೋಗಿದ್ದು. ಆಮೇಲೆ ನಮಗೀಗ ಸ್ನಾನಕ್ಕೆ ಸದ್ಯಕ್ಕೆ ನೀರು ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಸಿಲು ಬಿತ್ತಂದ್ರೆ ನೀರು ಬಿಸಿ ಆಕ್ಕವು, ಅವನ್ನ ಮಾಡಿರಾತಂತೇಳಿ ನಾವಿನ್ನು ಸ್ನಾನ ಮಾಡಿರಲಿಲ್ಲ ನೋಡ್ರಿ. ಎಲ್ಲ ಕೆಲಸ ಮುಗ್ದಿತ್ತು, ಆದರೆ ಸ್ನಾನ ಒಂದು ಇಬ್ಬರದು ಆಗಿರಲಿಲ್ಲ, ನಂದು ಅಕ್ಕಿದು ನೋಡ್ರಿ. ಇಲ್ಲ ಅದಿತಿ ಆಕಿ ಮಲ್ಕೊಂಡು ಬಿಟ್ಟಿದ್ಲು ಊಟ ಮಾಡಿ. ಸಾನ್ವಿ ಗಿಡಕ್ಕೆ ನೀರು ಹಾಕ್ತಾನಂತೇಳಿ ಇವಾಗ ನೀರು ಹಾಕಕತ್ತಾಳು. ಸಾನ್ವಿ ನೋಡ್ರಿ ಗಿಡಕ್ಕೆ ನೀರು ಹಾಕಕತ್ತಾಳು. ಸ್ಕೂಲಿಂದ ಬಂದು ನೀರು ಹಾಕತ್ತಾಳ. ಬಿದ್ದಿ ಬಟ್ಟೆ ಹಾಕೋ ಅಂದ್ರೆ ಬಟ್ಟೆ ಹಾಕೋಳು ನೋಡ್ರಿ. ಚಡ್ಡಿ ಬನ್ನಿನ ಮೇಲೆ ಇರ್ತಾಳಂತ ಬಟ್ಟೆ ಹಾಕೋಳು. ಬಿಡಿ ಸಾಕಿನ ನೀರು ಹಾಕಂದ್ರೆ ಎಷ್ಟು ಹಾಕಿಳು ನೋಡು. ಎಲ್ಲ ಒಣಗಿತ್ತು ನೋಡ್ರಿ ಇದು ಗಿಡ. ನೀರು ಹಾಕದ ಮತ್ತೆ ಒಳ್ಳೆ ಚಿಗಿ ಹಾಕತ್ತೈತಿ. ಸಾಕು ಬಿಡಿ. ನೀ ಜಾಸ್ತಿ ನೀರು ಹಾಕಿದ್ರೆ ಕೊಳಿತೈತಿ ತಿನ್ನೋದಲ್ಲೇ. ಆ ಗಿಡಗಳಿಗೆ ಹಾಕಿದೀಯ? ನಮ್ಮ ಗಿಡಕ್ಕೆ ಹಾಕಿದಿ? ಹೋಗಿ ಮತ್ತೆ ಹಾಕೋಗಿ. ನಮಗೂ ಕಸ್ತವ್ರು ಬರತ್ತಾರ ನೋಡ್ರಿ, ಅದಕ್ಕೆ ವೆಯ್ಟ್ ಮಾಡತ್ತೀನಿ. ಅದಕ್ಕೆ ಬೇಡ, ಇವಕ್ಕೆ ಇಷ್ಟಕ್ಕೆ ಹಾಕಿ ಸ್ವಲ್ಪ ಹಾಕಿ. ಎಲ್ಲದಕ್ಕೂ ಭಾಳಕ್ಕೆ ಬೇಡ. ನೀನು ಹಾಕಿದೆಯಲ್ಲ ಸಂಜೆ ಮುಂದೆ ಹಾಕಿದೆಯಲ್ಲ, ಹಾಕ. ನೀನು ಎಲ್ಲಕ್ಕೂ ಹಾಕಿದೆಯಲ್ಲ ಸಂಜೆ ಬಂದು. ನಾನು ಸ್ನಾನ ಮಾಡಿ ಬರ್ಬೇಕು ನೋಡ್ರಿ. ಇನ್ನು ಸ್ನಾನ ಇಲ್ಲ ಅಂದು ಇವತ್ತು ಇನ್ನಾದರೂ. ಸಾಕು ತೊಗೊಂಬ. ಇನ್ನು ಹಗರ್ ಎತ್ತವಾತು. ಅರ್ಧ ಬಕೆಟ್ ನೀರು ಎತ್ತವಾತು ನಿಂಗೆ. ಇಡು. ಕಸ್ತವ್ರು ಬಂದ ತಕ್ಷಣ ಕಸ ಹಾಕಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಬಂದ ಕೆಲಸ ಮಾಡ್ಬೇಕು ನೋಡ್ರಿ. ಏನು ಕೆಲಸ ಅಂತಂದ್ರೆ ಕೆನಿ ತೆಗೆದಿಟ್ಟನಲ್ಲ, ಅದನ್ನು ಕಡಿಬೇಕಿವತ್ತು. ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಹೋದ ತಕ್ಷಣ ನಾನು ಎಡಿಟಿಂಗ್ ಮಾಡ್ಕೊತ ಕುತ್ಕೊಂಡ್ಬಿಟ್ನಿ. ನಾಳೆ ವಿಡಿಯೋ ಇವತ್ತನ್ನು ರೆಡಿ ಮಾಡಿಟ್ನಿ. ಅದಕ್ಕೋಸ್ಕರ ಯಾವ ಕೆಲಸನೂ ಆಗಲಿಲ್ಲ. ಅದಕ್ಕೆ 1.5 ಗಂಟೆ 2 ಗಂಟೆ ಅಲ್ಲೇ ಹೋಯಿತು. ಅಷ್ಟೊತ್ತಾಗಲೇ ಸಾನ್ವಿದು ಸ್ಕೂಲ್ ಟೈಮ್ ಆಯ್ತು ನೋಡ್ರಿ. ಮತ್ತೆ ಆಕಿನ ಕರ್ಕೊಂಬನ್ನಿ ಸ್ಕೂಲಿಗೆ ಹೋಗಿ. ಇನ್ನೆಲ್ಲ ಕೆಲಸ ಮಾಡ್ಬೇಕು. ಇನ್ನು ಅದಿತಿದು ಸ್ನಾನ ಇಲ್ಲ, ನಂದು ಸ್ನಾನ ಇಲ್ಲ. ಬಿಡಿನ ಸಾಕು. ಸ್ವಲ್ಪ ಹಾಕಿ. ತುಳಸಿ ಗಿಡ ಈ ಕಡೆ ಇಟ್ಟಾಗ ನೋಡ್ರಿ ಬಾಡಾತಿತ್ತು. ಈ ಕಡೆ ಬಿಸ್ಲಿಗೆ ತಂದಿಟ್ಟೇವಿ. ಎಷ್ಟು ಚಂದ ಬರತ್ತೈತಿ. ಏರೋಪ್ಲೇನಾ? ಎಲ್ಲೈತೆ? ನೀರ ಅಲ್ಲಿ ಹೋಗಾಕು ನಲ್ಲಿ ಹತ್ರ. ಬೇಡ ಹೋಗಮ್ಮ, ನಲ್ಲಿ ಹತ್ರ ಹಾಕು. ಎಲ್ಲ ಅಲ್ಲಿ ಸುರಿವಿ ತಂದಿಡು.
ನಮ್ಮ ಅದ್ದೂ ಎದ್ದು ನೋಡ್ರಿ ಮಕ್ಕೊಂಡಿದ್ಲ, ಜಳಕ್ಕಿಲ್ಲ ಏನಿಲ್ಲ ಇವತ್ತು, ಹಂಗೆ ಮಕ್ಕೊಂಬಿಟ್ಟ. ಇನ್ನೂ ಮುಗ್ದಿಲ್ಲ ನಿದ್ದಿ? ಹಾಂ, ಇನ್ನೂ ಮುಗ್ದಿಲ್ಲ ನಿದ್ದೆ ಬರಕತ್ತೀನ? ಹ್ಞೂ, ಹೊಸ ಬುಕ್ ತಂದ ಅವನು ಸಾನು. ಎತ್ತಿಡು, ಮತ್ತು ಅಕ್ಕಿ ಕೈಯಾಗ ಸಿಕ್ಕರೆ ಎಲ್ಲ ಬರೆದ್ಬಿಡ್ತಾವ ಅವಳಕ್ಕಿ ಇಲ್ಲ ಅದು. ಅರ್ಥ. ಹಾಂ, ಅವ್ರ ಮ್ಯಾಲಕ್ಕರಂತ ನೋಡಿ, ನೀನು ಇಲ್ಲೇ ಆಡ್ತಿ ಸಾನು, ಇಲ್ಲೇ ಆಡು. ಎಲ್ಲಿ? ಇಲ್ಲೇ ಫಸ್ಟ್ ಫ್ಲೋರ್ದಾಗ ಆಡ್ತೀರಿ? ಹಾಂ, ಫಸ್ಟ್ ಫ್ಲೋರ್ದಾಗ. ಈಕೆ ಅದಿತಿ ನೀನು ಹೋಗ, ನಡೀತತೆ. ಅವ್ರೇನು ಮ್ಯಾಲೆ ಹೊಂಟಿಲ್ಲ, ಇಲ್ಲಿ ನಡಕಾಡತ್ತಾರ, ಹೋಗ ಹೊಕ್ಕಿ. ಹಾಂ, ಎತ್ತಿಡಂಗಾರ ಅಕ್ಕಿ ಬರ್ತಾಳ ಅಂತ ಎತ್ತಿಡಲ್ಲ ಸನ. ಹಾಂ ಹಾಂ, ಅದನ್ನೆಲ್ಲ ಒಯ್ಯಂಗಿಲ್ಲ ಮೇಲೆ, ಇಲ್ಲಿ ಮ್ಯಾಲೆ ಒಯ್ಯಂಗಿಲ್ಲ, ಮ್ಯಾಲಿನೂ ಕೆಳಗೆ ತರೋಂಗಿಲ್ಲ. ಹಾಂ, ಮಾಡ್ತಾ ಬಾಯ್ಲೆ, ನೀ ಹೆಂಗ್ ನಡೆಯತಿ ಅಂತ ತೋರಿಸ್ತಾನೆ ಬಾಯ್ಲೆ. ಯಾರು ನಡೀತಾರ ಈಗ? ಹಾ, ಓಯ್ ಬಾಯ್ಲೆ, ಯಾರು ನಡೀತಾರಂಗ? ಕೈ ಒರೆಸ್ಕೋಕಲ್ಲಿ ಹಾಕಿದ್ದದ, ಇಡ್ರಿ ಅದನ್ನಲ್ಲೇ ಬಿಡು. ಮಧ್ಯಾಹ್ನ ನಂದು ಅದಿತಿ ಇಬ್ಬರದು ಸ್ನಾನ ಆದಮೇಲೆ ಅದಿತಿ ಸಾನ್ವಿ ಇಬ್ಬರು ಮೇಲ್ಗಡೆ ಆಟ ಆಡಕ್ಕೆ ಹೋದ್ರು. ಆದರೆ ಅದಿತಿ ಅಲ್ಲೇನು ಆಡಲಿಲ್ಲ ನೋಡ್ರಿ, ವಾಪಸ್ ಮನೆಗೆ ಬಂದುಬಿಟ್ಲಕ್ಕಿ. ಬಂದಾಕಿ ಟಿ ವಿ ನೋಡಕತ್ಲು. ನಾನು ಹಂಗೆ ಫೋನ್ ನೋಡ್ಕೊತ ಕೂತ್ಕೊಂಡು ಹಂಗೆ ಸ್ವಲ್ಪ ಬಟ್ಟೆ ಮಡಿಸಿದ್ದು ಅವನನ್ನು ಮಡಿಸಿ ಎತ್ತಿಟ್ಕೊಂಡು. ಇದು ಸಂಜೆ ಮುಂದೆ ನೋಡ್ರಿ, ಇದು ಕರೆಂಟ್ ಹೋಗಿದ್ದು. ಇವತ್ತಂತೂ ಎಷ್ಟೋ ತನಕ ಹೋಗಿದ್ದು, ಕರೆಂಟ್ ಬರಲೇ ಇಲ್ಲ. ನಾನು ಹಂಗೆ ಕರೆಂಟ್ ಹೋದಾಗನ ಕಸ ಗುಡಿಸೀನಿ, ದೇವ್ರಿಗೆ ದೀಪ ಹಚ್ಚೀನಿ, ಎಲ್ಲ ಕೆಲಸ ಮಾಡೀನಿ. ಅದಿತಿ ಆಕಿಗೆ ತಲೆ ಬಚ್ಚಿರಲಿಲ್ಲ, ಬೆಳಗ್ಗೆ ಸಾನ್ವಿಗೆ ಬಚ್ಚಿದ್ನಿ, ಈಕಿಗೆ ತಲೆ ಬಚ್ಚಿರಲಿಲ್ಲ. ಹಾಗಾಗಿ ಇವಾಗ ತಲೆ ಬಚ್ತೇನೆ ಬಾ ಅಂತೇಳಿ ಇವಾಗ ತಲೆ ಇಕ್ಕತ್ತೀನಿ ನೋಡ್ರಿ ಆಕಿಗೆ. ನಮ್ಮ ಸಾನ್ವಿ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಲು. ನಮ್ಮ ಮನೆಯವರು ಬಂದಿದ್ದರು, ಕರೆಂಟ್ ಇಲ್ಲಕ್ಕಾಗಿ ಟಿ ವಿ ಇಲ್ಲ, ಫೋನ್ ಇಲ್ಲ, ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀವಿ. ಆಮೇಲೆ ಇವರಿಬ್ಬರು ಹಾಲು ಬೇಕನ್ನಕತ್ತರು, ಹಂಗೆ ಇವ್ರಿಗೆ ಹಾಲು ಮಾಡಿಕೊಟ್ಟು ನಾನು ಚಹಾ ಮಾಡ್ಕೊಂಡ್ರಾತಂತೇಳಿ ಬಂದು ನೋಡ್ರಿ. ಮಧ್ಯಾಹ್ನ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ನಿ. ಬೆಳಗ್ಗೆ ಹಾಲು ಉಕ್ಕಿತ್ತು ಸ್ವಲ್ಪ, ಹಾಗಾಗಿ ಅದೇನು ಹಂಗೆ ಗ್ಯಾಸ್ ಆಫ್ ಮಾಡಿದ್ರೆ ಎಲ್ಲ ಅದು ಬಿಸಿಯಾಗಿ ಕರ್ರಗಾಗಿಬಿಡ್ತೈತಿ. ಹಾಗಾಗಿ ಎಲ್ಲನೂ ಇವತ್ತು ಸ್ಟ್ಯಾಂಡ್ ಅದು ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಿ. ಈಗ ಸಂಜೆ ಮುಂದೆ ಮತ್ತು ಹಾಲು ಕಾಯ್ಸಕ್ಕೆ ಹಂಗೆ ನನಗೆ ಚಹಾ ಮಾಡ್ಕೊಂಡ್ರಾತಂತೇಳಿ ಇವಾಗ ಚಹಾ ಮಾಡೋಕೆ ಇಟ್ಕೊಳಕತ್ತೀನಿ. ಸಾನ್ವಿಗೆ ಮತ್ತು ಅದಿತಿಗೆ ಇಬ್ಬರಿಗೂ ಹಾಲು ಬೇಕಾಗಿತ್ತು, ಅವ್ರಿಗೂ ಹಾಲು ಕೊಟ್ರಾತಂತೇಳಿ ಹಾಲು ಕಾಯ್ಸಕ್ಕೆ ನೋಡ್ರಿ. ಅವರಿಬ್ಬರಿಗೂ ಹಾಲು ಕೊಟ್ಟು ನಾನು ಚಹಾ ಕುಡಿಬೇಕು. ಸಾನ್ವಿಗೆ ಹಾಲು ಮತ್ತು ಹನಿ ಕೊಡಕತ್ತೀನಿ ನೋಡ್ರಿ, ಜೇನುತುಪ್ಪ ಬೇಕಂದ್ಲಕ್ಕೆ. ಅದಿತಿ ಹನಿ ಬೇಡ ಅಂತಂದ್ಲು, ಹಾಗಾಗಿ ಆಕಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡಕತ್ತೀನಿ. ನಮ್ಮ ಅದಿತಿ ಅಂತೂ ನಮ್ಮ ಮನೆಗೆ ಬಂದಾಗಿಂದ ಒಟ್ಟು ಚಹಾ ಕುಡ್ದಿಲ್ಲ ನೋಡ್ರಿ. ಆಕಿ ಅವ್ರ ಊರಾಗಿದ್ದಾಗ ದಿನ ಚಹಾ ಕುಡಿತೇಳು, ಆದರೆ ನಮ್ಮ ಮನೆಗೆ ಬಂದಾಗಿಂದಂತೂ ನಾನು ಚಹಾ ಕೊಟ್ಟಿಲ್ಲ. ಊರಿಗೆ ಹೋದ್ಮೇಲೆ ಕುಡಿತಾಳೆ, ಏನು ಮಾಡ್ತಾಳೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ನಾನಂತೂ ಕೊಟ್ಟಿಲ್ಲ. ಹಾಲನ್ನು ರೂಢಿ ಮಾಡಿಬಿಟ್ಟೆ ಆಕಿಗೆ ಡೈಲಿ ಕುಡಿಲಿ ಅಂತೇಳಿ. ಊರಿಗೆ ಹೋದ್ಮೇಲೂ ಆಕಿಗೇನು ತೊಂದರೆ ಇಲ್ಲ, ಅವ್ರ ಮನ್ಯಾಗನ ಎಮ್ಮೆ ಆಕಳ ಎಲ್ಲ ಅದಾವು, ಆಕಿನ ಆರಾಮಾಗಿ ಎಲ್ಲಿ ಹಾಲು ಕುಡಿಬೋದು. ಅದಕ್ಕೋಸ್ಕರ ನಾನು ಇಲ್ಲೇ ಹಾಲಿಂದ ರೂಢಿ ಮಾಡಿದೆ ಆಕಿಗೆ. ಡೈಲಿ ಇವಾಗ ಬೆಳಗ್ಗೆ ಮತ್ತು ಸಂಜೆಗೆ ಮಿಸ್ ಮಾಡ್ದಂಗೆ ನಾನು ಕೊಟ್ಟಿರ್ತೀನಿ, ಕುಡಿತಾಳು. ಸ್ಮೂದಿ ಒಂದು ಕುಡಿವಾಳು ನೋಡ್ರಿ ಆಕಿ. ನಾನು ಆಕಿಗೆ ರೂಢಿ ಮಾಡ್ಬೇಕಂತಂದ್ರೆ ಆಕಿ ಸ್ಮೂದಿ ಕುಡಿಲಿಲ್ಲ, ಆಕಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸ್ತತಿ. ಆದರೆ ಹಾಲು ಮಾತ್ರ ಕುಡಿಯಾಕತ್ತಾಳು. ನಾವಿಲ್ಲಿ ಆಕಳ ಹಾಲು ಹಾಕಿಸ್ಕೊತೀವಿ, ಅವನಂತೂ ಕುಡಿಯಾಕತ್ತಾಳ. ಸಾನುಗೆ ಜೇನುತುಪ್ಪ ಹಾಕಿ ಕೊಡಕತ್ತೀನಿ. ನಮ್ಮ ಸಾನುಗೆ ಜೇನುತುಪ್ಪ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಅದನ್ನು ಜಾಸ್ತಿ ತಿನ್ನಬಾರ್ದು, ಅದು ಸಿಕ್ಕಾಪಟ್ಟೆ ಹೀಟ. ಇವಾಗ ಬೇರೆ ಬೇಸಿಗೆ ಐತಿ, ಹಾಗಾಗಿ ಯಾವಾಗಾರ ಒಂದು ದಿವಸ ನಾನು ಆಕಿಗೆ ಹಾಕಿ ಕೊಟ್ಟಿರ್ತೀನಿ.
ಇವಾಗ ಇಬ್ಬರಿಗೂ ಹಾಲು ಹಾಕಿ ಕೊಟ್ಟೇನಿ. ಇನ್ನು ನಾನು ಅಡುಗೆ ಕೆಲಸ ಏನೂ ಇರಲಿಲ್ಲ ಇವತ್ತು. ಪಾಲಕ್ ರೈಸನ್ನು ಇತ್ತು, ಸ್ವಲ್ಪ ಪಡ್ಡು ಹಿಟ್ಟಿತ್ತು, ಅದನ್ನು ನಾನು ಪಡ್ಡು ಮಾಡಿರಾತಂತೇಳಿ ಅಂದ್ಕೊಂಡಿದ್ದೆ. ಇವಾಗ ನಾ ಚಹಾ ಮಾಡ್ಕೊಂಡು ಚಹಾ ಕುಡಿಯಾಕತ್ತೀನಿ ನೋಡ್ರಿ. ಇನ್ನ ಮಾಡ ಸರ, ಇನ್ನ ಮಾಡ. ಏನಮ್ಮ ಬಿಡುತ್ತಿ ಸರಿ ತಡಿ. ಈಚೆ ಕಡೆ ಕಣ್ಣಂದ್ ಮಾಡ. ಅಲ್ಲೋಡ ಅಕ್ಕ ನೋಡಲಿ, ಅಕ್ಕ ನೋಡಲೆ. ಸರಿ ಸಾಕು. ಒಂದು ಕೈ ಅಲ್ಲ, ಎರಡು ಕೈ ಅಲ್ಲ. ನೀ ಕೆಳಗರ ಕಾಸು ಚಂದಾಗ ಇದನ್ನ ನೋಡ್ತಿಲ್ಲ. ಮತ್ತ ನೀ ಆಟಕ್ಕಿಲ್ಲ, ಅವ್ರಿಬ್ರು ಆಡತಾರ ಈಗ. ಏ ಏಕಿನ್ ಕರ್ಕೊರಿ. ಹಾ ಆಕಿನ್ ಕರ್ಕೊರಿ, ಕೈ ಕಾಸೋಗಲ್ಲ. ಹಾ ಹೋಗಿ ಅಲ್ಲಿ ಕುಂದ್ರ ಮತ್ತ ವಿಡಿಯೋ ಕಾಣಿಸ್ಬೇಕು ಬೇಡ ಹೋಗತ್ತ. ಅದು ಸರಿ ನಟ, ಅದು ಸರಿ. ಇಕ್ಕಿ ನೋಡಿಲ್ಲ ಆಕೆ ಅಳೋದಕ್ಕೆ ಹೆಂಗ್ ಬರತ್ತ ಅವನಿಗೆ. ಆಕೆ ಅಳತ ಅಲ್ಲದ ಪಾಪ ಅಳತಾಳ ಸಾನು. ಬಿಡ್ನಿ ಸಾನಿದ್ಯ ಬಿಡು, ಏ ಸ್ನಿಗ್ಧ ಬಿಡು. ಆಕೆ ಹೆಂಗ್ ನೋಡಕ್ಕೆ ಹೆಂಗಿದತ್ ಪಾಪ ಅಳದಕ್ಕೆ. ಅಯ್ಯಯ್ಯೋ ಅಯ್ಯೋ ಬಂಗಾರ, ಎಷ್ಟು ಕಾಳಜಿ ಇದೀವ ನೀನು. ಸಾನಿ ಅಳದಕ್ಕೆ ಹೆಂಗ್ ಮಾಡತ್ತ ನೋಡದ್ ಪಾಪ. ಅಳತಾಳ ಅಕ್ಕ. ಆಕೆ ಎರಡು ದೌಡ್ ಬಂದ ಅವಳಕ್ಕೆ ಅಳದಕ್ಕೆ. ನೀರ್ ಕೊಡ್ಬೇಕಾ? ಹಾ ಕುಡಿ, ಕುಡ್ಸು. ಅಯ್ಯಯ್ಯೋ ಪಾಪ. ಮುದ್ದು ಬಂಗಾರಿ. ಹಾ ಸಾಕ್ 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 ಬಿಡು. ನೋಡ್ ಸಾನು ನೀ ಅಳಾತಿ ಅಂತ ಹೇಳಿ ನೀರ್ ತಂದು ಕುಡ್ಸಿಳಕ್ಕೆ. ಆಕೆ ಕುಡ್ದ್ಲು. ಇಲ್ಲೊಂದ್ ಐತ್ ನೋಡ ಕಡ್ಡಿ. ಇದು ಏನ್ ಅವ್ರ ತಂಗಿನ ಎತ್ಕೊಳ್ಳೋದಿಲ್ಲ, ಏನಿಲ್ಲ. ಕಡ್ಡಿ ಕಡ್ಡಿ ಇಲ್ಲನ್ನ ಖಾಲಿ ಆಗ್ಯಾವನ್. ಇನ್ ಸರ್ರೆ ಹತ್ತುತ್ತ. ಏಯ್ ತಳ ಕಾಸು ನೀ ಇಲ್ಲಿ ನೋಡಕ್ ಕಾಸು ಸುದ್ದ ಅನಿಸನು. ಕೆಳಕ್ ಕಾಸ್ಬೇಕ್ರಿ, ನೀ ಒಂದ್ ಸೆಕೆಂಡ್ ಹಿಡ್ಕೋ ಅಲ್ಲ. ಐ ಐ ಸುಮಾರು ಹೊತ್ತ ಮಕ್ಕಳ ಜೊತೆ ಆಟ ಆಡಿದ್ದೀವಿ, ನಾನು ನಮ್ಮ ಮನೆಯವರು. ಆಮೇಲೆ ಸ್ನಿಗ್ಧ ಮತ್ತು ಸಾನಿಧ್ಯ ಇಬ್ಬರು ಮನೆಗೆ ಹೋದರು.
ಇವಾಗ ನಾನು ಊಟ ಮಾಡಿರಾತಂತೇಳಿ ಎಲ್ಲರಿಗೂ ಊಟ ಕಾಯ್ಕೊಡಕತ್ತೀನಿ. ಸ್ವಲ್ಪ ದೋಸೆ ಹಿಟ್ಟಿತ್ತು, ಅದಕ್ಕೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಕ್ಯಾರೆಟು ಎಲ್ಲನೂ ಹಾಕಿ ಮಸಾಲ ಪಡ್ಡು ಥರ ಮಾಡಾಕತ್ತೀನಿ. ಆಮೇಲೆ ಬೆಳಗ್ಗೆಂದು ಪಾಲಕ್ ರೈಸ್ ಇತ್ತು, ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರಾತಂತೇಳಿ ನಾನು ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಬಿಸಿ ಬಿಸಿ ಪಡ್ಡು ಮಾಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯವರು ಅದಿತಿ ಮತ್ತು ಸಾನು 3 ಜನ ಮೊಸರು ಹಚ್ಕೊಂಡು ತಿಂದರು, ಮೊಸರ ಹಿಂಡಿ. ನಾನಂತೂ ಹಂಗೆ ತಿಂದು ನೋಡ್ರಿ, ಯಾಕಂದ್ರೆ ನನಗೆ ಮಸಾಲ ಪಡ್ಡು ಜೋಡಿ ಏನು ಹಚ್ಕೊಂಡು ತಿಂದರೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಂಗೆ ತಿನ್ನಬೇಕು, ಸಪ್ರೇಟಾಗಿ ಪಡ್ಡು ಅಷ್ಟೇ ತಿನ್ನಬೇಕು. ಎಲ್ಲರಿಗೂ ಊಟಕ್ಕೆ ಹಾಕಿಕೊಟ್ಟು ಲಾಸ್ಟಿಗೆ ಇವಾಗ ನಾನು ಊಟ ಮಾಡಾಕತ್ತೀನಿ. ಪಾಲಕ್ ರೈಸ ಸ್ವಲ್ಪ ಜಾಸ್ತಿ ಉಳಿತು ನೋಡ್ರಿ ಇವತ್ತು. ಬೆಳಗ್ಗೆ ಒಂದು ಅರ್ಧ ಲೋಟ ನಾನು ಜಾಸ್ತಿ ಹಾಕ್ಬಿಟ್ಟಿದ್ನಿ, ಸಾಲ್ತತಿಲ್ಲೋ ಅಂಥೇಳಿ. ಈಗೆಲ್ಲರೂ ಪಡ್ಡು ತಿಂದ್ಬಿಟ್ರು, ಹಾಗಾಗಿ ರೈಸ್ ಉಳಿತದ. ಇಲ್ಲಾಂದ್ರೆ ಕರೆಕ್ಟಾಗಿ ಎಲ್ಲರಿಗೂ ಆಗ್ಬಿಡ್ತಿತ್ತು. ನಾನಿದು ಹಿಟ್ಟಿತ್ತಲ್ಲ ಮಾಡಿ ತಿಂದ್ರೆ ಅದು ನಮ್ಮ ಅದಿತಿ ಒಬ್ಬಾಕಿ ಪಡ್ಡು ಮಾಡಿಕೊಡು ಅಂತ ಗಂಟು ಬಿದ್ದಿದ್ದು. ಸರಿ ಆಯ್ತಂತೆ ಮಾಡೀನಿ. ಎಲ್ಲರೂ ಪಡ್ಡನ್ನು ತಿನ್ಕೊಂಬಿಟ್ಟಿವಿ, ರೈಸ್ ಉಳ್ಕೊಂಬಿಡ್ತು. ಅವರೆಲ್ಲ ಊಟ ಆದಮೇಲೆ ಇವಾಗ ಲಾಸ್ಟಿಗೆ ನಾನು ಊಟ ಮಾಡಕತ್ತೀನಿ ನೋಡ್ರಿ. ಅಲ್ಲಿ ಒಳಗಡೆ ಅಡುಗೆ ಮನೆಗಂತೂ ಫುಲ್ ಸೆಕೆ ಹಾಕತ್ತಿತ್ತು, ಅದಕ್ಕೋಸ್ಕರ ಎಲ್ಲ ಮುಗಿದ ತಕ್ಷಣ ನಾನು ಹೊರಗಡೆ ಬಂದು ಕೂತು ಊಟ ಮಾಡಕತ್ತೀನಿ. ಇತ್ತೀಚೆಗಂತೂ ರಾತ್ರಿ ಹೊತ್ತು ಊಟ ಆಲ್ಮೋಸ್ಟ್ ಹೊರಗಡೆನೇ ಕೂತ್ಕೊಂಡು ಮಾಡಿಬಿಟ್ಟಿರ್ತೀನಿ ನಾನು. ಇಲ್ಲಿ ನಮ್ಗೆ ಹೊರಗಡೆ ಕೂತ್ಕೊಳ್ಳೋಕೆ ಜಾಗ ಚಲೋ ಐತಿ, ಆಮೇಲೆ ಗಾಳಿ ಬರ್ತೈತಿ, ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಊಟ ಮಾಡಿರ್ತೀನಿ. ಇನ್ನು ಊಟ ಆದಮೇಲೆ ಅವನೊಂದೆರಡು ಪಾತ್ರೆ ತೊಳೆದಿಟ್ಟು ಈಗ ವಾಕಿಂಗ್ ಹೋಗಬೇಕು. ಬೇಗನೆ ಊಟ ಮಾಡಿಬಿಟ್ಟಿರ್ತೇವಲ್ಲ, ಹಂಗಾಗಿ ಟೈಮ್ ಇರ್ತೈತಿ, ಮಕ್ಳಿಗೇನೋ ಸ್ವಲ್ಪ ಅಡ್ಡಾಡ್ಸ್ಕೊಂಡು ಬಂದ್ರಾತಂತೇಳಿ ಇವಾಗ ನಾನು ಊಟ ಎಲ್ಲ ಮುಗಿಸ್ಕೊಂಡು ಇವ್ರನ್ನ ಕರ್ಕೊಂಡು ಒಂದೆರಡು ರೌಂಡ ವಾಕಿಂಗ್ ಹೊಂಟೇನಿ ನೋಡ್ರಿ. ಇನ್ನು ವಾಕಿಂಗ್ ಮಾಡಿ ಮನೆಗೆ ಹೋಗಬೇಕು. ಹಂಗೆ ಇವತ್ತಿನ ವೀಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.